ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. These tigers will be hunted and captured, I assure you. ಫೈನಲಿ ನಾನು ಇದನ್ನ ನೋಡಿದೆ ಯಾರಪ್ಪ ಕೋಟಿ ಪಿಕ್ಚರ್ನ. ಹೌದು, ನನ್ನ ಹತ್ರ ದುಡ್ಡಿರಲಿಲ್ಲ, ಫಸ್ಟ್ ಡೇ ಫಸ್ಟ್ ಶೋ ನೋಡೋಷ್ಟು ತಾಕತ್ತು ಇರಲಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಯಾಟರ್ಡೇ ನೋಡ್ತಾ ಇದ್ದೀವಿ, ಪರವಾಗಿಲ್ಲ. ಸೊ ನೋಡ್ಕೊಂಡ್ ಬಂದೆ. ನನಗಂತೂ ಪಿಕ್ಚರ್ ಓವರ್ ಆಲ್ ಏನಿದೆ ಅಂದ್ರೆ ಆಮೇಲೆ ಮಾತಾಡೋಣ. ಫಸ್ಟು ಪಿಕ್ಚರ್ ಯಾವ ಥರ ಇತ್ತು ಅಂತ ಹೇಳೋಣ. ಇಷ್ಟ ಆಯಿತು ನನಗೆ ಪಿಕ್ಚರ್. ಏನೋ ಸ್ಲೋನೆಸ್ ಅನ್ನೋದು ಮತ್ತೆ ಅದೊಂದು ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಅನ್ನೋದು ಬಿಟ್ಟರೆ ಓವರ್ ಆಲ್ ಮೂವಿ ಚೆನ್ನಾಗೇ ಇದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ಬೋದು, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಇದರಲ್ಲಿ ಏನು ತುಂಬ ಡಾರ್ಕ್ನೆಸ್ ಏನಿಲ್ಲ, ನಾನು ಅದನ್ನೇ ಹೇಳಿದ್ದು. ಸೊ ಓವರ್ ಆಲ್ ಮೂವಿ ಚೆನ್ನಾಗಿದೆ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪಿಕ್ಚರು. ಹೋಗಿ ಎಂಜಾಯ್ ಮಾಡಬೇಕು ಅನ್ಸರೆ ಮಾಡಿ, ಬಿಕಾಸ್ ಇಟ್ಸ್ ಗುಡ್, ನಾಟ್ ಲೈಕ್ ಸಮಥಿಂಗ್ ಲೈಕ್ ಎಕ್ಸ್ಪೆಕ್ಟ್ ಮಾಡೋದು ಏನು ಅನ್ಎಕ್ಸ್ಪೆಕ್ಟೆಡ್ ಏನಿಲ್ಲ. ಒಂದು ಪ್ಲೇನ್ ಮೂವಿ ಹ್ಯಾಸ್ ಹೆಂಗಿರಬೇಕು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ಸೊ ನಾನಲ್ಲಿ ಏನು ಸ್ಟೋರಿನ ಬಿಟ್ಕೊಡಲ್ಲ, ನನಗೆ ಅದು ಬೇಕಾಗಿಲ್ಲ. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ದ ವಿಷನ್ ಆಫ್ ದ ಡೈರೆಕ್ಟರ್. ಇನ್ನೊಂದೇನಂತ ಹೇಳ್ತೀನಿ ಕೇಳಿ, ದ ಆಕ್ಷನ್ ಪಾರ್ಟ್ ವಾಸ್ ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು, ಆಕ್ಷನ್ ಸಖತ್ತ ಮಾಡೋರೆ. ಯಾಕೆಂದ್ರೆ ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ ತಗೊಂಡವ್ರೆ. ನಾನು ಹೇಳಿದ್ನಲ್ಲ, ಇದೊಂದು ಡ್ರಾಮಾ ಒಂದು ಪಾರ್ಟ್ನ ತೆಗೆದುಬಿಟ್ಟಿದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡೋರೆ ಪಿಕ್ಚರ್ನ. ಆಕ್ಷನ್ ಪಾರ್ಟ್ ಅಲ್ಲಿ ಅದೊಂದು ಸೀನು ಹೇಳ್ಬಾರ್ದು, ಒಂದು ಲಿಟ್ರಲ್ ಸೀನು ಫೈಟ್ ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಲಿಟ್ರಲಿ ಜೋರಾಗಿ ಹೊಡ್ಯಕ್ಕೆ ಬರ್ತಾನೆ. ಅವಾಗ ಅವ್ರು ಏನು ಮಾಡ್ತಾರೆ, ಸಾಂಬಾರ್ ತೆಗೆದು ಮಕ್ಕಕ್ಕೆ ಹೆಚ್ಚಿಬಿಟ್ಟು ಫೈಟ್ ಮಾಡೋದು ಲಿಟ್ರಲಿ. ಇಟ್ ವಾಸ್ ಅ ವೆರಿ ಗುಡ್ ರಿಯಲಿಸ್ಟಿಕ್ ಫೈಟ್, ಅನ್ಎಕ್ಸ್ಪೆಕ್ಟೆಡ್ಲಿ ನೈಸ್. ಸೊ ಓವರ್ ಆಗಿ ಏನೋ ಎಗ್ರೋದು ಇದು ಮಾಡೋದು ಅದು ಮಾಡೋದು ಎಲ್ಲ ಏನಿಲ್ಲ, ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಲೈಫ್ನ ಯಾವ ಥರ ತೋರಿಸ್ಬೋದು ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನನಗಂತೂ ಈ ಪಿಕ್ಚರ್ ಇಷ್ಟ ಆಯಿತು. ನಿಮ್ಗೆ ಹೋಗ್ಬಿಟ್ಟು ನೋಡಬೇಕು ಅನ್ಸರೆ ನೋಡಿ, ನಾನು ಯಾರಿಗೂ ಏನು ಹೇಳಲ್ಲ, ನೋಡಬೇಡಿ, ನೋಡಿ, ಏನೂ ಇಲ್ಲ. ನನಗೆ ಇಷ್ಟ ಆಯಿತು, ನಾನು ನೋಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ದಟ್ ಏನಪ್ಪ ಸೀರಿಯಲ್ ಟಚ್ ಅನ್ನೋದು ಇದೆ ಇದ್ರಲ್ಲಿ ಒಂದು ಸ್ವಲ್ಪ, ಸುಳ್ಳು ಹೇಳ್ಬಾರ್ದು. ಓಕೆ, ಏನಂದರೆ ನನಗೆ ಬೇಜಾರಾಗಿದ್ದು ಒಂದೇ ವಿಷಯ, ಅದು ಬಿಟ್ಟರೆ ಎಲ್ಲ ಪಿಕ್ಚರ್ ತುಂಬ ಚೆನ್ನಾಗಿದೆ. ಐ ಅಂಡರ್ಸ್ಟ್ಯಾಂಡ್ ಹಿಸ್ ವಿಷನ್, ಬಟ್ ದ ಪ್ರಾಬ್ಲಮ್ ವಾಸ್ ಅದು ಸೀರಿಯಲ್ದು ಒಂಚೂರು ಟಚ್ ಇದ್ದಿದ್ದರಿಂದ ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಆಗಿ ನನಗೆ ಅನ್ನಿಸ್ತು. ಇದು ನಾನು ಆನೆಸ್ಟಾಗಿ ಹೇಳಬೇಕು. ಸೊ ಇದೇನಂದರೆ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿತ್ತು, ಒಂದು ಸ್ವಲ್ಪ ಸ್ಲೋ ಇತ್ತು. ಅದೇ ಜಾಸ್ತಿ ಸ್ಲೋ ಅನ್ನೋದು ಯಾವಾಗ ಬರ್ತಾ ಬರೋದು, ಇದು ಸ್ಟಾರ್ಟಿಂಗ್ 35-40 ಮಿನಿಟ್ಸ್ ಆದ್ಮೇಲಿಂದ ನೆಕ್ಸ್ಟ್ ಲಾಸ್ಟ್ 40 ಮಿನಿಟ್ಸ್ ಮಧ್ಯದಲ್ಲಿ ಸ್ವಲ್ಪ ಸ್ಲೋನೆಸ್ ಇದೆ ಅಷ್ಟೇ. ಅದು ಬಿಟ್ಟರೆ ಓವರ್ ಡ್ರಾಮ್ಯಾಟಿಕ್ಕು, ವಿಚ್ ಇಸ್ ಅನ್ನೆಸೆಸರಿ. ಐ ವಾಸ್ ಲೈಕ್ ವೈ, ಯಾರು ಇಷ್ಟೊಂದು ಈ ಥರ ಫ್ಯಾಮಿಲಿ ಅನ್ನೋದು ಈ ಥರನೂ ಇರುತ್ತಾ ಅನ್ನೋ ಥರ ತೋರಿಸೋರೆ. ನಾನು ಇದೇನಿದು ಎಲ್ಲದಕ್ಕೂ ಓವರ್ ಡ್ರಾಮ್ಯಾಟಿಕ್ ಆಗಿ ಮಾತಾಡ್ತಾರಲ್ಲ ಅವು. ಮತ್ತು ಇನ್ನೊಂದು ಏನು ಗೊತ್ತಾ, ನನಗೆ ದೇವರಣ್ಣಲ್ಲಿ ಉರಿದೋಗಿದ್ದು ಅಂದರೆ, ಸೊ ಮೇನ್ ಹೀರೋರ ತಂಗಿ ಮತ್ತೆ ತಮ್ಮ ಏನಿದ್ದಾರೆ ವೇಸ್ಟ್ ಬಾಡಿಗಳು, ಲಿಟ್ರಲ್ ವೇಸ್ಟ್ ಬಾಡಿಗಳು, ಅವನ ದುಡ್ಡಲ್ಲಿ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ನನಗೆ ಅದೇ ತಿಕ್ಕ ಹೊರದೋಗಿದ್ದು. ಆ್ಯಂಡ್ ಫ್ಯಾಮಿಲಿ ಈ ಥರನೂ ಇದೆಯಾ ಅನ್ನೋದು ಒಂದು ಡಿಫ್ರೆಂಟ್ ಅಪ್ರೋಚ್. ಬಟ್ ಓವರ್ ಆಲ್ ಮೂವಿ ನಾನು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಫ್ಯಾಮಿಲಿ ನಿಜವಾಗ್ಲೂ ಇಷ್ಟ ಆಗುತ್ತೆ, ನಾನು ಸುಳ್ಳು ಹೇಳ್ಬಾರ್ದು. ಇದು ಯೂತ್ಸ್ಗೂ ಇಷ್ಟ ಆಗ್ಬೋದು, ಬಿಕಾಸ್ ಇಟ್ ಈಸ್ ಎ ಮೂವಿ ವೇರ್ ಈ ಥರ ಗ್ರಾಫ್ ಥರ ಹಿಂಗೆ ಹೋಗುತ್ತೆ, ಮತ್ತು ಇದನ್ನು ಸ್ವಲ್ಪ ಸ್ಲೋ ಆಗುತ್ತೆ, ಬಟ್ ತಿರ್ಗಾ ಲಾಸ್ಟಲ್ಲಿ ಮೇಲಕ್ಕೆ ದೊಡುತ್ತೆ. ನಿಮ್ಗೆ ಇನ್ನೂ ಯಾವ್ಯಾವ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾವು ಮಾಡ್ತೀವಿ. ನೀವು ಏನು ಹೇಳೋದೇ ಇಲ್ಲ, ನಾನು ಎಲ್ಲಿಂದ ಮಾಡಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.